ಹೊರಗೆ ತಂದು ಹಾಕಿದ. ಹೊರಗೆ ತಂದು ಹಾಕಿ ಆ ಜಿಟಿ ಜಿಟಿ ಮಳೆಯೊಳಗೆ ಜಡಿ ಮಳೆಯೊಳಗೆ ಹುಚ್ಚ ಹ್ಯಾಗ್ ಹೊಡೆದ ಅಂದ್ರೆ ಕರುಣೆ ಇಲ್ಲದೆ ಸಿದ್ಧಾರೂಢರನ್ನು ಹೊಡೆದ. ಮೊದಲ ಬಡಕಲ ದೇಹದ ಸಿದ್ಧಾರೂಢರು ಅವರ ಹೊಟ್ಟಿ ಬೆನ್ನಿಗೆ ಹತ್ತಿತ್ತು. ಯಾಕೆ ಹೊಡೆಯಾಕತ್ತಿ ಅಂತ ಒಂದು ಮಾತು ಕೇಳಲಿಲ್ಲ ಸಿದ್ಧಾರು. ಯಾಕೆ ಹೊಡೆಯಾಕತ್ತಿಯಪ್ಪ, ನಿನ್ನ ಉದ್ದೇಶ ಏನು, ನಿನ್ನ ಹೆಸರು ಏನು ಅಂತ ಒಂದು ಮಾತನ್ನು ಕೇಳದೇ ಇರುವಂಥ ಸಿದ್ಧಾರೂಢರು ಬಹಳ ಸಂಯಮಿ ಆಗಿದ್ರು. ಹೊಡೆದ 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 ಹುಚ್ಚ ಅರ್ಧ ಗಂಟೆ ಹೊಡೆದವ. ಅರ್ಧ ಗಂಟೆ ಹೊಡೆದ. ಬಹಳ ಒಳ್ಳೆ ಪೈಲ್ವಾನ್ ಅಂತ ಮನುಷ್ಯ, 7 ಅಡಿ ಎತ್ತರದ ಮನುಷ್ಯ ಮುಷ್ಟಿ ಮಾಡಿ ಗುದ್ದಿದ. ಹೊಡೆದ ಅವಾಗ ಸಿದ್ಧಾರೂಢರು ಮೂರ್ಛೆ ಹೋಗಿ ಬಿದ್ದುಬಿಟ್ರು. ಮೂರ್ಛೆ ಹೋಗಿ ಬಿದ್ದಾಗ ಸಿದ್ಧಾರೂಢರು ಸತ್ರು ಅಂತ ತಿಳ್ಕೊಂಡ. ನಾನು ಬಂದ ಕೆಲಸ ಮುಗಿತ್ತು, ಅವರು ಸತ್ರು ಅಂತೇಳಿ ದಾರಿ ಹಿಡಿದು ಒಂದು 15-20 ಹೆಜ್ಜೆ ಮುಂದಕ್ಕೆ ಹೋಗಿದ್ದ. ಆವಾಗ ಆ ಮಳೆಯೊಳಗೆ ಹೊಡಿಸಿಕೊಂಡು ಮೂರ್ಛೆ ಹೋಗಿ ಬಿದ್ದಿರುವಂತಹ ಸಿದ್ಧಾರೂಢರು ಎದ್ರಂತ. ಮತ್ತು ಎದ್ದು ಏನು ಮಾಡಿದರು ಅಂದ್ರೆ, ಏ ತಮ್ಮ ನಿಂದರೋ ಇಲ್ಲೇ, ಏ ತಮ್ಮ ನಿಂದರೋ ಇಲ್ಲೇ ಅಂದ್ರ. ಹೊಳ್ಳಿ ತಿರುಗಿ ನೋಡುತ್ತಾಣ, ಇವರು ಇನ್ನೂ ಸತ್ತಿಲ್ಲಲ್ಲ ಅಂತೇಳಿ ಮತ್ತೆ ಒಳ್ಳೆಯ ಆವೇಶದಿಂದ ಬರಾಕತ್ತವ. ಆದ್ರೆ ಸಿದ್ಧಾರೂಢರಂತಾರಂತ, ಏ ತಮ್ಮ ನಿಂದರು, ನನ್ನನ್ನು ಹೊಡೆಯುವಂಥ ಬರದೊಳಗೆ, ನನ್ನನ್ನು ಕೊಲ್ಲುವಂಥ ಬರದೊಳಗೆ ನಿನ್ನ ಕಾಲೊಳಗಿನ ಪಾದರಕ್ಷೆ ಅಂದ್ರೆ ಚಪ್ಪಲ ಅಂತ, ನಿನ್ನ ಕಾಲೊಳಗಿರುವಂಥವನ್ನ ಅಲ್ಲೇ ಬಿಟ್ಟು ಬಂದಿಯಪ್ಪ, ಮತ್ತು ಇವನ್ನ ಹಾಕ್ಕೊಂಡು ಹೋಗು, ಇವನ್ನ ಹಾಕ್ಕೊಂಡು ಹೋಗು. ಈ ದಾರಿಯೊಳಗೆ ಕಲ್ಲ ಮುಳ್ಳ ಭಾಳ ಅದಾವು ತಮ್ಮ ಅಂದಾಗ ಕಲ್ಲಿನಂತ ಅವನ ಮನಸ್ಸು ಕರೆಗೆ ಹೋಗಿಬಿಟ್ಟಿತ್ತಂತ. ನಾನು ಅರ್ಧ ಗಂಟೆ ಹೊಡೆದೆ ಇವ್ರನ್ನ ಕೊಲ್ಲಬೇಕು ಅಂತೇಳಿ. ಆದರೂ ಪುಣ್ಯಾತ್ಮರು, ನಾನು ಪಾದರಕ್ಷೆಯನ್ನು ಹಾಕಿಕೊಳ್ಳದೆ ಹೊಂಟಿದ್ದೆ, ಇಲ್ಲಿ ಕಲ್ಲ ಮುಳ್ಳ ನಡ್ತಾವಂತೇಳಿ ಬೆನ್ನು ಹತ್ತಿಕೊಂಡು ತೆಗೆದುಕೊಂಡು ಬಂದಾರಂದ್ರೆ ಇನ್ನು ಮ್ಯಾಗಿಂತ ಕಾಯಮ್ಮಾಗಿ ಇವರು ಶಿಷ್ಯನಾಗೇ ಇರಬೇಕು ಅಂತೇಳಿ ಆ ಕೊಲೆಗಡುಕನಾಗಿರುವಂತಹ ಬಾಗಪ್ಪ ಅಂದಿನಿಂದ ಸಿದ್ಧಾರೂಢರ ಶಿಷ್ಯನಾದನಂತ. ಇಂತಹ ಕನ್ನಡ ನಾಡಿನ ಸಂತ ಮಹಂತರು, ಇಂಥವರೆಲ್ಲ ನಮ್ಮ ಕನ್ನಡ ನಾಡಿನೊಳಗೆ ಹುಟ್ಟಿ ಹೋದಂಥವು. ಯಡಿಯೂರು ಸಿದ್ಧಲಿಂಗೇಶ್ವರರಾಗಿರ್ಬೋದು, ಆ ನಂತರದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಾಗಿರ್ಬೋದು, ಪಂಚಾಕ್ಷರ ಶಿವಯೋಗಿಗಳಾಗಿರ್ಬೋದು, ಪೂಜ್ಯ ಪುಟ್ಟರಾಜ ಶಿವಯೋಗಿಗಳಾಗಿರ್ಬೋದು, ಅಷ್ಟೇ ಅಲ್ಲ ಚನ್ನ ಬಸವೇಶ್ವರರಾಗಿರ್ಬೋದು. ಎಂತೆಂಥ ಸಂತ ಮಹಾಂತರು ಹುಟ್ಟಿ ಭಕ್ತರನ್ನು ಉದ್ಧರಿಸಿರುವಂತಹ ಪುಣ್ಯಾತ್ಮರು. ಇಂತಹ ಕನ್ನಡ ನಾಡಿನೊಳಗೆ ಕರ್ನಾಟಕದೊಳಗೆ ನೀನು ಜನ್ಮವನ್ನು ತಾಳಬೇಕು ಅಂತೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನಾಗಿರುವಂಥ ಶಿವ ಕೈಲಾಸದೊಳಗಿರುವಂತಹ ಪ್ರಮಥ ಗಣಗಳಿಗೆ ಹೇಳುತ್ತಾನೆ. ಅವಾಗ ಅವ್ರು ಕೇಳ್ತಾರೆ ಮತ್ತು ಶಿವನಿಗೆ, ಅಲ್ಲಪ್ಪ ಈ ಕನ್ನಡ ನಾಡಿನೊಳಗೂ ಕೂಡ ಅನೇಕ ಜಿಲ್ಲೆಗಳು ಬರ್ತಾವ, ಅನೇಕ ತಾಲೂಕುಗಳು ಬರ್ತಾವ, ಆ ತಾಲೂಕಿನೊಳಗೆ 100 ಹಳ್ಳಿಗಳಿರ್ತಾವ, ಮತ್ತು ನಾನು ಎಲ್ಲಿ ಪ್ರಕಟವಾಗಲಿ ಅಂದಾಗ ಮುಂದೇನು ಹೇಳ್ತಾನೆ ಪರಮಾತ್ಮ ಅನ್ನುವಂಥದ್ದನ್ನು ಒಂದು ಪದ್ಯದ ನಂತರ ಚಿಂತನೆಯನ್ನು ಮಾಡು. ಹಲ್ ಹಲ್ ಆ ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಮಹಾಮನೆಯ ಕಟ್ಟಿ ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಮಹಾ
ತೀ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ 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 ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಭಕ್ತಿ ಜ್ಞಾನ ಆ ಆ ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ ಜಗದೊಳಗೆ ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಬಸವಣ್ಣ ಮರ್ತ್ಯ ಲೋಕಕ್ಕೆ ಬಂದು ಬೆಳಗಿನೊಳು ತಿಳಿದ ನೋಡು ಹರಡಿದ್ದ ಶಿವಗಣಗಳೆಲ್ಲ ಬೆಳಗಿನೊಳು ತಿಳಿದ ನೋಡು ಹರಡಿದ್ದ ಶಿವಗಣಗಳೆಲ್ಲ ಮೆರೆದ ಕೂಡಿತಯ್ಯ ಅಯ್ಯ ಬೆಳಗಿನೋಳು ತಿಳಿದ ನೋಡು ಹರಡಿದ್ದ ಶಿವಗಣಗಳೆಲ್ಲ ಮೆರೆದ ಕೂಡಿತಯ್ಯ ಮೆರೆದ ಕೂಡಿತಯ್ಯ ಕೂಡಲ ಚೆನ್ನ ಸಂಗಮ ದೇವಾ ಕೂಡಲ ಚೆನ್ನ ಸಂಗಮ ದೇವಾ ಕೂಡಲ ಚೆನ್ನ ಸಂಗಮ ದೇವಾ ನಿಮ್ಮ ಶರಣ ಬಸವಣ್ಣ ಕೃಪೆಯಿಂದ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ ಶಿವಗಣಗಳೆಲ್ಲರೂ ಪ್ರಭುದೇವರ ನಿಜವನರಿದು
ಬಸವಣ್ಣ ಮರ್ತಲೋಕಕ್ಕೆ ಬಂದು ಬಸವಣ್ಣ ಮರ್ತಲೋಕಕ್ಕೆ ಬಂದು ಮಹಾಮನೆಯ ಕಟ್ಟೆ ಮಹಾಮನೆಯ ಕಟ್ಟೆ ಆ ಬೆಳಗಿನೊಳು ತಿಳಿದ ನೋಡು ಹರಡಿದ್ದ ಶಿವಗಣಗಳೆಲ್ಲ ಮೆರೆದ ಕೂಡಿತಯ್ಯ ಮೆರೆದ ಕೂಡಿತಯ್ಯ ಕೂಡಲ ಚೆನ್ನ ಸಂಗಮ ದೇವಾ ಕೂಡಲ ಚೆನ್ನ ಸಂಗಮ ದೇವಾ ಕೂಡಲ ಚೆನ್ನ ಸಂಗಮ ದೇವಾ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ ಕೂಡಲ ಚೆನ್ನ ಸಂಗಮ ದೇವಾ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿದು ನಿಶ್ಚಿಂತರಾದರಯ್ಯ ಕೂಡಲ ಕೂಡಲ ಚೆನ್ನ ಸಂಗಮ ದೇವಾ ಶಿವಗಣಗಳೆಲ್ಲರೂ 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 ಬಸವಣ್ಣ ಮರ್ತಲೋಕಕ್ಕೆ ಬಂದು ಬಸವಣ್ಣ ಮರ್ತಲೋಕಕ್ಕೆ ಬಂದು ಮಹಾಮನೆಯ ಮಹಾಮನೆಯ ಕಟ್ಟೆ ಭಕ್ತಿ ಜ್ಞಾನವೆಂಬ ಜ್ಯೋತಿಯನೆತ್ತಿ ತೋರನು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ 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 ಸಾಂಬ ಜೈ ನಮಃ ಪಾರ್ವತೀಶ್ವರರ ಮಹಾದೇವ ಸದ್ಭಕ್ತ ಸುಶೀಲ ಸಂಪನ್ನರು ಕಲಾಪ್ರೇಮಿಗಳು ಕೊಡಗೈ ದಾನಿಗಳಾಗಿರುವಂಥ ರಾಮಣ್ಣ ಗೊಣ್ಣಾಗರ ಶ್ರೀಯುತರು 4 ಜನ ಕಲಾ ಸೇವಕರಿಗೆ ತಲಾ 11 ರೂಪಾಯಿಯಂತೆ ಕಲಾ ಕಾಣಿಕೆಯನ್ನಾಗಿ ಕೊಟ್ಟಿರುವಂಥ ಮಹನೀಯರು ಪುಣ್ಯಾತ್ಮರಾಗಿದ್ದಾರೆ. ಈ ಮಹನೀಯರಿಗೆ ಈ ಪುಣ್ಯಾತ್ಮರಿಗೆ ಚನ್ನಬಸವ ತಾತನವರ ಕರಿಬಸವ ತಾತನವರ ಕೃಪಾಶೀರ್ವಾದ ಸದಾವಕಾಲ ಈ ಪುಣ್ಯಾತ್ಮರ ಮನೆತನಕ್ಕೆ ಇರಲಿ ಅಂತೇಳಿ ಆಶಿಸುತ್ತ ಆ ಪರಮಾತ್ಮನ ಮುಂದೆ ಆ ಕೈಲಾಸದೊಳಗಿರುವಂಥ ಗಣಗಳು ಮತ್ತೆ ಪ್ರಶ್ನೆ ಮಾಡುತ್ತಾರೆ. ಭಾರತ ದೇಶ ಅಂತ ಹೇಳಿದ್ವಿ, ಆ ಭಾರತ ದೇಶದೊಳಗೆ ಕರ್ನಾಟಕ ಅಂತ ಹೇಳಿದಿ ಶಿವನೇ. ಆ ನಂತರದೊಳಗೆ ಆ ಕರ್ನಾಟಕದೊಳಗೆ ಅನೇಕ ಜಿಲ್ಲೆ ತಾಲೂಕು ಹಳ್ಳಿಗಳು ಬರ್ತಾವೆ. ನಾನು ಎಲ್ಲಿ ಪ್ರಕಟವಾಗಲಿ, ಎಲ್ಲಿ ಉದಯವಾಗಲಿ, ಎಲ್ಲಿ ಹುಟ್ಟಲಿ ಅಂತ
ಕೈಲಾಸದೊಳಗಿರುವಂತಹ ಗಣಗಳು ಶಿವನಿಗೆ ಪ್ರಶ್ನೆ ಮಾಡಿದಾಗ, ಏ ತಂಗಿ, ಏ ತಂಗಿ, ಏ ಯವ್ವ, ಇದು ಕತಿ ಸಣ್ಣದಲ್ಲವ್ವ, ದೊಡ್ಡದೈತಿ. ಅದು ತಾತನವ್ರ ಕತಿ, ಅದು ಹಳೆ ಗನ್ನಡದೊಳಗೆ. ಅದನ್ನೆಲ್ಲ ಓದಕ್ಕೊಂದು ಇಲ್ಲಿ ಹೇಳಕ್ಕತ್ರ ಇಷ್ಟು ಬಾಯಿ ಮಾಡಿದ್ರೆ ಹೇಗೆ? ಆ ಅಲ್ಲಿ ದೊಡ್ಡವ್ರು ಹೇಳಕ್ಕತ್ತಾರೆ, ಕೇಳ್ರಿ. ದೊಡ್ಡ ಮನುಷ್ಯ ಹೀಗೆ ಪ್ರಶ್ನೆ ಮಾಡಿದಾಗ ಇತ್ತ ಶಿವ ಆ ಗಣಗಳಿಗೆ ಹೇಳಿದ್ನಂತ. ಲಕ್ಷ್ಯ ಕೊಟ್ಟು ಕೇಳಿದ್ರೆ ಮಾತ್ರ ಅರ್ಥ ಆಗತ್ತಾಯಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಆಗಲೇ ಕರಿಗಡೆ ಬಂದು ಹೇಳಿದ್ನಲ್ಲ, ಹಾಗಾಗತ್ತೆ ಅದು. ಹಾಗ ಶಿವನ ಪ್ರಶ್ನೆಗೆ ಇಲ್ಲಿ ಶಿವ ಹೇಳಿದ ಆ ಗಣಗಳ ಪ್ರಶ್ನೆಗೆ ಶಿವ ಹೇಳ್ತಾನ, ಆ ಕರ್ನಾಟಕದೊಳಗ ಅನೇಕ ಜಿಲ್ಲೆ ತಾಲೂಕು ಊರುಗಳು ಬರ್ತಾವಲ್ಲ, ಕರ್ನಾಟಕಕ್ಕೆ ಮುಕುಟಮಣಿ ಪ್ರಾಯವಾಗಿರುವಂಥದ್ದು ಯಾವುದು ಅಂದ್ರೆ ಗದಗ ಅಂತ ಒಂದು ಊರು ಬರುತ್ತೆ. ಜಿಲ್ಲಾ ಅದು. ಮೊದಲು ಊರಿತ್ತು, ಈಗ ಜಿಲ್ಲೆಯಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಗದಗ ಅಂದ್ರೆ ಯಾರಿಗೂ ಗೊತ್ತಿಲ್ಲ ತಾಯಿ. ಮುಂದಿನಿಂದ ಓದಿದ್ರು ಹಾಗ, ಹಿಂದಿನಿಂದ ಓದಿದ್ರು ಹಾಗ. ಭಾಳ ವೈಶಿಷ್ಟ್ಯವಾಗಿರುವಂತಹ ಆ ಗದಗ. ಮೊದಲ ಅದಕ್ಕೆ ಕೃತಪುರ ಅಂತ ಕರೀತಾ ಇತ್ತು. ಅಂತಹ ಕೃತಪುರ, ಅಂತಹ ಗದುಗಿನೊಳಗ ವೀರನಾರಾಯಣ ಅಂತ, ವೀರನಾರಾಯಣ ನೆಲೆಸಿರುವಂತಹ ಬಹಳ ಅಭೂತಪೂರ್ವವಾಗಿರುವಂತಹ ಆ ಕ್ಷೇತ್ರ, ಪುಣ್ಯಮಯವಾಗಿರುವಂತಹ ಕ್ಷೇತ್ರ. ಈಗ ಗದಗ ಅಂದ ತಕ್ಷಣ ಸಂಗೀತ ನೆನಪಿಗೆ ಬರುತ್ತೆ. ಆ ಸಂಗೀತ ಅಂದ ತಕ್ಷಣದೊಳಗೆ ಯಾರ ನೆನಪಿಗೆ ಬರ್ತಾರ ಅಂದ್ರೆ ಗಾನಯೋಗಿಗಳು, ಶಿವಯೋಗಿಗಳು ಆಗಿರುವಂತಹ ಪಂಚಾಕ್ಷರ ಶಿವಯೋಗಿಗಳಾಗಿರಬಹುದು, ಪೂಜ್ಯ ಪುಟ್ಟರಾಜ ಶಿವಯೋಗಿಗಳು ನೆನಪಿಗೆ ಬರ್ತಾರೆ. ಅಂತಹ ಗದಗ ಸಮೀಪದೊಳಗ ಹಳ್ಳಿಕೇರಿ ಅಂತ ಒಂದು ಊರು. ಇಲ್ಲಿ ಕತೆ ಮುಂದೆ ಹೋಗಬೇಕಾಗಿತ್ತು ಅಂದ್ರೆ ಆ ಹಳ್ಳಿಕೇರಿಯೊಳಗ ಹಿರೇಮಠದ ಅನ್ನದಾನಯ್ಯನವರು ಅಂತೇಳಿ, ಲಕ್ಷ್ಯ ಕೊಟ್ಟು ಕೇಳ್ರಿ, ಅಂದಾನಯ್ಯನವರಲ್ಲ, ಅಣ್ಣ ದಾನಯ್ಯನವರು ಅಂತ. ಯಾಕಂದ್ರೆ ಸದಾವಕಾಲ ಆ ಹಿರೇಮಠದ ಹಳ್ಳಿಕೇರಿಯೊಳಗೆ ಇರುವಂತಹ ಹಿರೇಮಠದ ಕುಟುಂಬಸ್ಥರು ಕಾಲ ಕಾಲಕ್ಕೂ ಕೂಡ ಸದಾವಕಾಲ ಬಡವರಿಗೆ, ಬಲ್ಲಿದರಿಗೆ, ದೀನ ದಲಿತರಿಗೆ ಸದಾವಕಾಲ ಅನ್ನದಾನದ ಪುಣ್ಯ ಮಾಡಿಕೊಂಡು ಬಂದಿದ್ದಕ್ಕಾಗಿ ಅವರಿಗೆ ಅನ್ನದಾನಯ್ಯನವರು ಅಂತ ಕರೀತಾರೆ. ಆದರೂ ಅನ್ನದಾನಯ್ಯ ಅಂತ ನಮ್ಮ ಕೈಯಾಗ ಸಿಕ್ಕು ಅಂದಾಣಿ 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 ಆಗಿಬಿಟ್ಟೈತಿ. ಅಂತಹ ಹಿರೇಮಠದ ಅನ್ನದಾನಯ್ಯನವರು ಸದಾವಕಾಲ ಪರೋಪಕಾರ, ದಾನ ಧರ್ಮದ ಪುಣ್ಯವನ್ನು ಮಾಡ್ತಾ ಮಾಡ್ತಾ ಆ ಹಳ್ಳಿಕೇರಿಯೊಳಗಿದ್ದು. ಮೊದಲ ಹಿರೇಮಠದ ಮನೆತನ ಅಂದ್ರೆ ಅಲ್ಲಿ ನಿತ್ಯ 100 ಜನ ಭಕ್ತರು ಬರ್ತಾ ಇತ್ತು. ಅನೇಕ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಅಂತಹ ಅನ್ನದಾನಯ್ಯನವರ ದರ್ಶನಕ್ಕೆ, ಆ ಹಿರೇಮಠದವರ ದರ್ಶನಕ್ಕೆ ಬರ್ತಾ ಇತ್ತು. ಎಲ್ಲೇ ಹಳ್ಳಿಕೇರಿಯೊಳಗಿರುವಂತಹ ಅನ್ನದಾನಯ್ಯನವರು ಪುಣ್ಯದ ಕಾರ್ಯ ಮಾಡ್ತಾ ಇತ್ತು. ಅದಕ್ಕೆ ಈ ಪುಣ್ಯದ ಕಾರ್ಯದೊಳಗೆ ಎಂತಹ ಒಂದು ಶಕ್ತಿ ಐತಿ ಅಂದ್ರೆ ತಾಯಿ, ಪರೋಪಕಾರಾಯ ಫಲಂತಿ ವೃಕ್ಷ, ಪರರ ಉಪಕಾರಕ್ಕಾಗಿ ನದಿಗಳು ಹರಿತಾವಂತ. ಪರೋಪಕಾರಾಯ ವಹಂತಿ ನದ್ಯ, ಪರರ ಉಪಕಾರಕ್ಕಾಗಿ ನದಿಗಳು ಹರಿತಾವ. ಪರರ ಉಪಕಾರಕ್ಕಾಗಿ ಆಕಳು ತನ್ನಲ್ಲಿರುವಂಥ ಹಾಲನ್ನು ಕೊಡುತ್ತೆ. ಹಾಗಾಗಿ ಹೇ ಮನುಷ್ಯನೇ, ನೀನು ಒಂದಿಷ್ಟು ಪರೋಪಕಾರದ ಪುಣ್ಯದ ಕಾರ್ಯವನ್ನು ಮಾಡು ಅಂತ. ಇರುವ 84 ಲಕ್ಷ ಜೀವರಾಶಿಗಳೊಳಗ ಮಾನವ ಜನ್ಮ ಬಹುದೊಡ್ಡದು ಅಂತ ದಾಸವರೇಣ್ಯರು ಹೇಳಿಕೊಂಡು ಬಂದಾರ. ಹಾಗಾಗಿ ನೀನು ಒಂದಿಷ್ಟು ಪರೋಪಕಾರ, ದಾನ ಧರ್ಮದ ಪುಣ್ಯವನ್ನು ಮಾಡು ಅಂತ ಹೇಳ್ತಾರೆ ಶಾಸ್ತ್ರಕಾರ. ಅದನ್ನು ಗದುಗಿನ
ಗಾಣಯೋಗಿ ಶಿವಯೋಗಿ ಪೂಜ್ಯ ಪುಟ್ಟರಾಜ ಅಜ್ಜವರು ತಾತನವರು ತಮ್ಮೊಂದು ವಚನದೊಳಗೆ ಹೇಳುತ್ತಾರೆ. ಪುಣ್ಯವ ಮಾಡುವುದಕ್ಕಾಗಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲ ಬಾರದೆ ಹೀನ ಮಾನವ ಹೀನ ಮಾನವ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪಾಪವ ಮಾಡಿ ಹುಳವಾಗಿ ಹುಟ್ಟಿ ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ನರಕದಲ್ಲಿ ಬೀಳುವುದಕ್ಕಿಂತ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ. ಪುಣ್ಯವ ಮಾಡುವುದಕ್ಕಾಗಿ ಆ ಆ ಆ ಪುಣ್ಯವ ಮಾಡುವುದಕ್ಕಾಗಿ ಗಿಡ ಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರನ ಗುರುಕುಮಾರ ಪಂಚಾಕ್ಷರೇಶ್ವರನ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ ಹೀನ ಮಾನವ ಹೀನ ಮಾನವ ಹೀನ ಮಾನವ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಪುಣ್ಯದ ಫಲವೇ ಸುಖ ಪುಣ್ಯದ ಫಲವೇ ಸುಖ. ಸಾಂಬಜಯ ನಮಃ ಪಾರ್ವತೀಶ್ವರರ ಮಹಾದೇವ ದೇವ. ಚಂಡಬಸವೇಶ್ವರ ಮಹಾರಾಜ ಕೀ ಜಯ. ಶಿವ ಸಾಂಬ ಜಯ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಬಹಳ ಸುಂದರವಾಗಿ ಹಾಡಿದರು. ಅಮ್ಮ, ಯಾವುದು? ಪಾಪದ ಫಲವೇ ದುಃಖ. ಪಾಪ ಮಾಡಿದರೆ ಬರೇ ಮನುಷ್ಯ ದುಃಖಕ್ಕೆ ಒಳಗ ಆಗತ್ತಾನೆ. ಪುಣ್ಯದ ಫಲವೇ ಸುಖ. ಒಂದಿಷ್ಟು ಪುಣ್ಯ ಮಾಡಿದ್ರೆ ಸುಖ ಅನುಭವಿಸ್ತಾನಂತ. ಏತಮ್ಮ ಏನು ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ. ಪಾಪವ ಮಾಡಿ ಹುಳವಾಗಿ ಹುಟ್ಟಿ ನರಕದಲ್ಲಿ ಬೀಳುವುದಕ್ಕಿಂತ ಪುಣ್ಯವಣೆ ಮಾಡಿ ಗಿಡಮರವಾಗಿ ಹುಟ್ಟಿ ಗುರುಕುಮಾರ ಪಂಚಾಕ್ಷರೇಶ್ವರರ ಪೂಜೆಗೆ ಸಲ್ಲಬಾರದೆ ಹೀನ ಮಾನವ. ಪಾಪ ಮಾಡಿದಿ ಅಂದ್ರೆ ನರಕದೊಳಗ ಹುಳವಾಗಿ ಹುಟ್ಟಿ ಬಿಡ್ತಿ ಅಂತೇಳಿ ಸಾಮಾನ್ಯದವ್ರು ಹೇಳಿಲ್ಲ ತಾಯಿ. ಗದುಗಿನ ಪೂಜ್ಯ ಪುಟ್ಟರಾಜ ಅಜ್ಜವ್ರು ಹೇಳ್ಯಾರ ಅಂದ್ರೆ ಅದು ಸತ್ಯನ ಇರುತ್ತ ಅಂತ ತಿಳ್ಕೊಳ್ಬೇಕು. ಇನ್ನು ಒಂದಿಷ್ಟು ಪುಣ್ಯ ಮಾಡಿದಿ ಅಂದ್ರೆ ಗಿಡ ಮರವಾಗಿ ಹುಟ್ಟುತ್ತಿ, ಮಹಾತ್ಮರ ಪೂಜೆಗೆ ಹೂವ ಪತ್ರಿಯಾಗಿ ಹುಟ್ಟಿ ಅವರ ಇಷ್ಟಲಿಂಗಕ್ಕೆ ಅರ್ಪಿತವಾಗುತ್ತೀಯ.
ಪುಣ್ಯ ಮಾಡೋದು ನಿನ್ನ ಕೈಯಾಗೈತಿ, ಪಾಪ ಮಾಡೋದು ನಿನ್ನ ಕೈಯಾಗೈತಿ. ನೀ ಯಾವುದನ್ನ ಆಯ್ಕೆಯನ್ನು ಮಾಡಿಕೊಂಡು ಜೀವನ ಮಾಡ್ತೀಯೋ ಅದು ನಿನಗೆ ಬಿಟ್ಟಿರುವಂಥ ವಿಷಯ ಅಂತ ಹೇಳ್ತಾರೆ. ಹಾಗಾಗಿ ಆ ಹಳ್ಳಿಕೇರಿಯೊಳಗಿರುವಂಥ ಹಿರೇಮಠದ ಅನ್ನದಾನಯ್ಯನವರು ಸದಾವಕಾಲ ಭಕ್ತ ಅನುರಾಗಿಗಳಾಗಿದ್ದು, ಬಡವರು ಬಲ್ಲಿದರು ಅವರನ್ನು ಕಂಡ್ರೆ ಬಹಳ ಪ್ರೀತಿ ಅನ್ನದಾನಯ್ಯನವರಿಗೆ. ಯಾರಾದರೂ ಹಸಿವೆ ಅಂತ ಅವರ ಮನೆಯ ಬಾಗಿಲಕ್ಕೆ ಬಂದು ಹಾಗೆ ಹಸಿದುಕೊಂಡು ಹೋಗಿರುವಂತಹ ಇತಿಹಾಸವೇ ಇದ್ದಿದ್ದಿಲ್ಲ. ಪಾಪ ಪುಣ್ಯಾತ್ಮರು ಕೈ ಹಿಡಿದು ಕರ್ಕೊಂಡು ಬರ್ತಾ ಇದ್ರು. ವಯಸ್ಸಾದವ್ರು ಇರ್ಬೋದು, ಕಣ್ಣಿಲ್ಲದವ್ರದವ್ರು ಇರ್ಬೋದು, ಕಾಲಿಲ್ಲದವ್ರದವ್ರು ಇರ್ಬೋದು, ಬಡ ಮಕ್ಕಳು ಇರ್ಬೋದು, ಅವರನ್ನು ಕೈ ಹಿಡಿದು ಆ ಹಳ್ಳಿಕೇರಿಯ ಹಿರೇಮಠದ ಅನ್ನದಾಯಣ್ಣಯ್ಯನವರು ಕರ್ಕೊಂಡು ಬಂದು ಪುಣ್ಯದ ಕಾರ್ಯ ಮಾಡ್ತಾ ಇತ್ತು. ಈ ಪುಣ್ಯದ ಕಾರ್ಯದೊಳಗೆ ಎಂತಹ ಶಕ್ತಿ ಐತಿ ತಾಯಿ ಅಂದ್ರೆ, ನಾವು ಪುಣ್ಯದ ಕಾರ್ಯ ಮಾಡ್ತಾ ಇದ್ದೀವಿ ಅಂದ್ರೆ ದೇವರ ನಮ್ಮ ಭೇಟಿಗೆ ಬರ್ತಾನಂತ, ದೇವರ ನಮ್ಮ ಹತ್ರ ಬರ್ತಾನಂತ. ಏಕನಾಥರು ಅಂತ ಆಗಿ ಹೋಗುತ್ತಾರೆ. ಅವರು ನಾಥ ಸಂಪ್ರದಾಯದೊಳಗೆ ಬರುವಂಥ ಮಹಾತ್ಮರು. ಆ ಏಕನಾಥರು ಒಮ್ಮೆ ತಮ್ಮ ಶಿಷ್ಯ ಬಳಗವನ್ನು ಕರ್ಕೊಂಡು ಎಲ್ಲಿಗೆ ಹೊಂಟಿದ್ರು ಅಂದ್ರೆ ಉತ್ತರದ ಕಾಶಿ ಒಳಗಿರುವಂಥ ವಿಶ್ವನಾಥನ ದರ್ಶನಕ್ಕೆ ಹೊಂಟಿದ್ರು. ಕಣ್ಣಿದ್ದಾಗ ಕಾಶಿ ನೋಡಬೇಕಂತ, ವಯಸ್ಸಿದ್ದಾಗ ಬನಶಂಕರಿ ಜಾತ್ರೆ ಮಾಡಬೇಕಂತ ಒಂದು ಮಾತೈತಿ. ಆ ಏಕನಾಥರು 101 ಜನ ಶಿಷ್ಯರನ್ನು ಕರ್ಕೊಂಡು ಎಲ್ಲಿಗೆ ಹೊಂಟಿದ್ರು ಅಂದ್ರೆ ಉತ್ತರದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೊಂಟಿದ್ರು. ಈಗ ದರ್ಶನಕ್ಕೆ ಹೋದ್ರಲ್ಲ, ಆ ಗಂಗಾ ನದಿಯೊಳಗೆ ಸ್ನಾನ ಮಾಡಿದರು. ತಾವು ಸ್ನಾನ ಮಾಡೋದ್ರ ಜೊತೆಗೆ 101 ಜನ ಶಿಷ್ಯರು ಸ್ನಾನ ಮಾಡಿ ಏನು ಮಾಡಿದರು ಅಂದರೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡಿರುವಂಥ ಏಕನಾಥರು ಹೇಳ್ತಾರಂತ, ಏನಿಲ್ಲಪ್ಪ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡಿವೆಲ್ಲ, ಈಗ ಮುಂದೆ ಒಂದು ಕೆಲಸ ಮಾಡು. ಏನು ಅಂತ ಕೇಳಿದರು 101 ಜನ ಶಿಷ್ಯ. ಏನಿಲ್ಲ, ಮುಂದೆ ಪುಣ್ಯ ಪ್ರಾಪ್ತಿಯಾಗಿ ನಮಗೆ ಮೋಕ್ಷ ಸಿಗಬೇಕಾಗಿತ್ತು ಅಂದ್ರೆ ಉತ್ತರದ ಕಾಶಿಯೊಳಗಿರುವಂಥ ಗಂಗಾ ನದಿಯ ನೀರನ್ನು ತೆಗೆದುಕೊಂಡು ಹೋಗಿ ದಕ್ಷಿಣದ ರಾಮೇಶ್ವರನ ಮೂರ್ತಿಗೆ ಹಾಕಿದ್ರೆ ಸಾಕು, ನಮಗೆ ಮೋಕ್ಷ ಸಿಕ್ಕಿಬಿಡುತ್ತೆ. ನಾವು ಎಂಥದ್ದೇ ಪಾಪ ಮಾಡಿದ್ರು ಆ ಪಾಪ ಕೋಪಗಳೆಲ್ಲ ಕರಗಿ ಹೋಗಿಬಿಡ್ತಾವ. ಹಾಗಾಗಿ ಇಲ್ಲಿರುವಂತಹ ಗಂಗಾ ನದಿಯ ನೀರನ್ನು ತೆಗೆದುಕೊಂಡು ಹೋಗಿ ದಕ್ಷಿಣದ ರಾಮೇಶ್ವರನಿಗೆ ಹಾಕಿ ಪುಣ್ಯ ಪಡ್ಕೊಳ್ಳೋಣ, ಮೋಕ್ಷ ಪಡ್ಕೊಳ್ಳೋಣ ಅಂತ ಹೇಳಿದಾಗ ಹಿಂದಿರುವಂಥ ಶಿಷ್ಯರು ಆಯ್ತ್ರಿ ಗುರುಗಳ ಅಂದರು. ಅವಾಗ ತಮ್ಮ ಕಮ್ಮಂಡಲದೊಳಗೆ ಗಂಗಾ ನದಿಯ ನೀರನ್ನು, ಪರಮ ಪವಿತ್ರವಾಗಿರುವಂಥ ಗಂಗಾ ನದಿಯ ನೀರನ್ನು ತುಂಬಿಕೊಂಡು ಮತ್ತೆ ಶಿಷ್ಯರನ್ನು ಕರ್ಕೊಂಡು ಹೊಂಟ್ರು. ಉತ್ತರದ ಕಾಶಿಯಿಂದ ದಕ್ಷಿಣದ ರಾಮೇಶ್ವರಕ್ಕೆ ಹೋಗಬೇಕಲ್ಲ ತಾಯಿ, ಬಹಳ ದೂರವಾಗಿರುವಂತಹ ದಾರಿ. ಆ ದಾರಿಯೊಳಗೆ ಮುಂದೆ ಏಕನಾಥರು, ಹಿಂದೆ 101 ಜನ ಶಿಷ್ಯರು. ಈಗ ಹೊಂಟ್ರಲ್ಲ, ಒಳ್ಳೆ ಬ್ಯಾಸಿಗೆಯ ಸಮಯ, ಬಿಸಿಲು ನೆತ್ತಿ ಸುಡಾಕತ್ತಿತ್ತು. ಅಂಥ ಸಂದರ್ಭದೊಳಗೆ ಎದುರುಗಡೆ ಸಾಲಾಗಿ ಕತ್ತೆಗಳು ಕತ್ತಿ ಬರ್ತಾ ಇದ್ದು ಅಂತ ಅವ್ರು ಹೋಗೋ ದಾರಿಯೊಳಗೆ. ಅವರ ಎದುರುಗಡೆ ಕತ್ತೆಗಳು ಬರ್ತಾ ಇದ್ದು. ಆ ಸಾಲು ಕತ್ತೆಗಳು ಬರುವಂಥ ಸಮಯದೊಳಗೆ ಒಂದು ಕತ್ತಿ ಬಿಸಿಲಿನ ತಾಪಕ್ಕೆ ಬಿತ್ತು ಹೊರಳಾಡಕ್ಕೆ ಪ್ರಾರಂಭ ಮಾಡ್ತದೆ, ವಿಲವಿಲ ಅಂತ ಒದ್ದಾಡಕ್ಕೆ ಪ್ರಾರಂಭ ಮಾಡುತ್ತೆ. ಇದನ್ನು ನೋಡಿರುವಂಥ ಮಹತ್ವರಾಗಿರುವಂಥ ಏಕನಾಥರು ಏನು ಮಾಡಿದರು, ಅಯ್ಯೋ ಪಾಪ ಬ್ಯಾಸ್ಗಿ ಬಿಸಿಲ, ಕತ್ತಿ ಬಿದ್ದು ವಿಲವಿಲ ಅಂತ ಒದ್ದಾಡಕ್ಕತ್ತೈತಿ. ಅತ್ತಾಗಿತ್ತಾಗ ನೋಡಿದರು, ಎಲ್ಲೂ ಹಳ್ಳ ಕೊಳ್ಳ ಕೆರೆ ಬಾವಿ ಏನೂ ಕಾಣಲೇ ಇಲ್ಲ. ಅವಾಗ ಏಕನಾಥರು ಏನು ಮಾಡಿದರು ಅಂದರೆ ತಮ್ಮ ಕೈ ಒಳಗಿರುವಂಥ ಪರಮ ಪವಿತ್ರವಾಗಿರುವಂಥ ಗಂಗಾ ಜಲವನ್ನು ಕತ್ತಿ ಬಾಯಿಗೆ ಸುರಿದು ಬಿಟ್ರು. ಅವಾಗ ಸುರುವಿದಾಗ ಹಿಂದಿರುವಂಥ ಶಿಷ್ಯರಂದ್ರಂತ, ಏನ್ರಿ ಗುರುಗಳ
ಉತ್ತರದ ಕಾಶಿಯ ಗಂಗಾಜಲವನ್ನ ದಕ್ಷಿಣದ ರಾಮೇಶ್ವರನ ಮ್ಯಾಗ ಹಾಕಿಬಿಟ್ರೆ ನಮ್ಮ ಪಾಪವೆಲ್ಲ ದೂರವಾಗಿ ಹೋಗಿಬಿಡ್ತಾ ಇತ್ತು. ನಮ್ಮ ಕಷ್ಟಗಳೆಲ್ಲ ಮಂಜಿನಂಗ ಕರಗಿ ಹೋಗಿಬಿಡ್ತಾ ಇತ್ತು. ಕೊನೆಯದಾಗಿ ನಮಗೆ ಮೋಕ್ಷನೂ ಸಿಕ್ಕಿಬಿಡ್ತಾ ಇತ್ತು. ಇನ್ನು 100 ಕಿಲೋಮೀಟ್ರ್ ಹೋಗಿದ್ರೆ ರಾಮೇಶ್ವರನ ದರ್ಶನ ಆಗುತ್ತಾ ಇತ್ತು. ಈ ಗಂಗಾಜಲವನ್ನು ರಾಮೇಶ್ವರನ ಮೂರ್ತಿಯ ಮ್ಯಾಗ ಹಾಕಿದ್ರೆ ನಮ್ಮ ಪಾಪಗಳೆಲ್ಲ ತೊಳೆದು ಹೋಗಿಬಿಡ್ತಾ ಇತ್ತು. ನೀವೇನು ಮಾಡಿದ್ರಿ? ಈ ಶ್ರೇಷ್ಠವಾಗಿರುವಂಥ ಗಂಗಾಜಲವನ್ನು ಉಪಯೋಗಕ್ಕೆ ಬಾರದೇ ಇರುವಂಥ ಈ ಕತ್ತಿ ಬಾಯಿಯೊಳಗೆ ಸುರುವಿ ಬಿಟ್ರಲ್ಲ. ಹೀಗೆಲ್ಲ 101 ಜನ ಶಿಷ್ಯರು ಹೀಗೆ ತರಹೇವಾರಿಯವರಿಗೆ ಬಾಯಿಗೆ ಬಂದಂಗೆ ಬೇಯುವಂಥ ಸಮಯದೊಳಗೆ ಸುಮ್ಮನೆ ನಿಂತಿದ್ರು ಏಕನಾಥ. ಹೀಗೆ ಬೇಯುವ ಮುಂದಾಗ ಸುಮ್ಮನೆ ನಿಂತಿದ್ರು. ಅಲ್ಲಿ ಏನಾಗಿತ್ತು ಅಂದ್ರೆ, ಯಾವ ಕತ್ತಿ ಬಾಯಿಗೆ ನೀರು ಸುರುವಿದ್ರಲ್ಲ ಆ ಕತ್ತಿಯೇ ರಾಮೇಶ್ವರನಾಗಿ ಅವರಿಗೆ ದರ್ಶನ ಕೊಟ್ಟನಂತ ನೋಡ್ರಿ. ಆ ಕತ್ತಿಯೇ ರಾಮೇಶ್ವರನಾಗಿ ಅವರಿಗೆ ದರ್ಶನ ಕೊಟ್ಟು ಹೇಳ್ತಾನಂತ, ಹುಚ್ಚ, ಈ ಕತ್ತೆಯ ರೂಪದೊಳಗೆ ಬಂದಿರುವಂಥ ನಾನೇ ನಿಮ್ಮ ರಾಮೇಶ್ವರ ಅಂತ. ನಿಮಗೆ ಪರೋಪಕಾರದ ಕೆಲಸ ಮಾಡಕ್ಕೆ ಬರುತ್ತೋ ಇಲ್ಲೋ, ನಿಮ್ಮ ಹತ್ತಿರ ಪರೋಪಕಾರ ಅನ್ನುವಂಥದ್ದು ಐತೋ ಇಲ್ಲೋ ಅಂತೇಳಿ ಪರೀಕ್ಷೆ ಮಾಡಕ್ಕೆ ನಾನು ಬಂದೀನಿ ಅಂತೇಳಿ ಅವಾಗಲ್ಲಿರುವಂಥವರಿಗೆಲ್ಲ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದನಂತ. ರಾಮೇಶ್ವರ ಒಂದು ಮಾತನ್ನು ಹೇಳಿದ್ನಂತ, ನಾನು ಗುಡಿಯೊಳಗಿಲ್ಲ, ಕಲ್ಲೊಳಗಿಲ್ಲ, ನೀರೊಳಗಿಲ್ಲ, ಮಣ್ಣೊಳಗಿಲ್ಲ. ಯಾರ ಪರೋಪಕಾರದ ಕೆಲಸ ಮಾಡ್ತಾರಲ್ಲ ಅವರೊಳಗೆ ಸದಾವಕಾಲ ನಾನು ಇರ್ತೀನಿ ಎನ್ನುವಂಥ ಮಾತನ್ನ ದಕ್ಷಿಣದ ರಾಮೇಶ್ವರ ಹೇಳ್ತಾನಂದ್ರೆ, ತಾಯಿ, ಆ ಪರೋಪಕಾರದೊಳಗೆ, ಆ ಪುಣ್ಯದ ಕಾರ್ಯದೊಳಗೆ ಎಂತಹ ಒಂದು ಶಕ್ತಿ ಇರಬಹುದು ಅಂಥೇಳಿ. ಪರೋಪಕಾರ, ದಾನ, ಧರ್ಮ ಮಾಡದೇ ಇದ್ದರೆ ಹೇಗಾಗತ್ತ ಪರಿಸ್ಥಿತಿ ಅಂದ್ರೆ, ಶರೀಫ ಶಿವಯೋಗಿಯ ಹೆಸರನ್ನು ತಾವೆಲ್ಲ ಕೇಳಿರಬಹುದು. ತತ್ವ ಪದಗಳ ಹರಿಕಾರನಾಗಿರುವಂತಹ ಸಂತ ಶಿಶುನಾಳದ ಶರೀಫ ಶಿವಯೋಗಿ ಪ್ರತಿಯೊಬ್ಬರ ಮನೆಯ ಮುಂಭಾಗಕ್ಕೆ ಹೋಗುತ್ತಾ ಇತ್ತು. ಹೋಗಿ ಜೋಳಿಗೆಯನ್ನು ಹಿಡಿತಾ ಇತ್ತು. ಅವರು 1-2 ರೊಟ್ಟಿ ಕೊಡ್ತಾ ಇದ್ರು. ಅವ ರೊಕ್ಕ ಕೇಳ್ತಿದ್ದಿದ್ದಿಲ್ಲ, ರೂಪಾಯಿ ಕೇಳ್ತಾ ಇದ್ದಿದ್ದಿಲ್ಲ. ಅವ ಬದುಕಿರುವಷ್ಟು ಜೀವನದ ಉದ್ದಕ್ಕೂ ಕೂಡ ಶರೀಫ ಶಿವಯೋಗಿ ಬೇಡಿರುವಂಥದ್ದು 1-2-3 ರೊಟ್ಟಿನ ವಿನಃ ಜೋಳಿಗೆ ಹಿಡ್ಕೊಂಡು ಮತ್ತಿನ್ನೊಂದನ್ನು ಏನೂ ಬೇಡಲೇ ಇಲ್ಲ. ಇನ್ನೊಂದರ ಬಗ್ಗೆ ಅವನಿಗೆ ಆಸಕ್ತಿನೂ ಇದ್ದಿದ್ದಿಲ್ಲ, ಅವುಗಳು ಅವನಿಗೆ ಬೇಕಾಗಿಯೂ ಇದ್ದಿದ್ದಿಲ್ಲ. ಹೀಗೆ ಒಂದು ಮನೆ ಮುಂದೆ ಹೋಗಿ ಇನ್ನೇನು ಜೋಳಿಗೆಯನ್ನು ಹಿಡ್ಕೊಂಡು ಬೇಡಬೇಕು ಅನ್ನುವಂಥ ಸಮಯದೊಳಗೆ ಆ ಮನೆಯೊಳಗಿರುವಂಥ ಒಬ್ಬ ಹೆಣ್ಮಗಳು ಮತ್ತು ಇವಾಗ 2 ರೊಟ್ಟಿ ಕೊಡಬೇಕಾಗಿತ್ತು ಅಂತೇಳಿ ಏನು ಮಾಡಿದ್ಲು ಅಂತ, ಇವ ಬಂದು ಮನೆಯ ಬಾಗಲದ ಮುಂದೆ ನಿಂದಿರುವುದರ ಒಳಗಾಗಿ ಮನೆಯ ಬಾಗಿಲ ಹಾಕ್ಕೊಂಡು ಬಿಡಬೇಕು ಅಂತ. ತಂಗಿ, ಮನೆಯ ಬಾಗಿಲವನ್ನು ಹಾಕಿಕೊಂಡು ಬಿಡಬೇಕು ಅಂತೇಳಿ ಎದ್ದು ಏನು ಮಾಡಿದಳು ಅಂದ್ರೆ, ಶರೀಫ ಶಿವಯೋಗಿ ಹೋಗಿ ಇನ್ನೇನು ಮನೆಯ ಬಾಗಿಲದ ಮುಂದೆ ನಿಂತು ಬೇಡಬೇಕು, ಹೋಗಿ ರಪ್ ಅಂತೇಳಿ ಕದ ಹಾಕ್ಕೊಂಡು ಬಿಟ್ಲಂತ ನೋಡ್ರಿ. ಏನ್ರಿ, ಬರೀ 2 ರೊಟ್ಟಿ ಸಲುವಾಗಿ ಈಗ ರಪ್ ಅಂತೇಳಿ ಕದ ಹಾಕ್ಕೊಂಡು ಶರೀಫ ಶಿವಯೋಗಿ ಮನಿ ಬಾಗಿಲದ ಮುಂದೆ ನಿಂತ. ಆ ಹೆಣ್ಮಗಳು ಮನೆಯೊಳಗ ನಿಂತಳು. ಈಗ ಹೋಗುತ್ತಾನ, ಆಗ ಹೋಗುತ್ತಾನ ಅಂತೇಳಿ ಕಿಟಕಿ ಒಳಗೆ ನೋಡಾಕತ್ತಿದ್ದ ಕದ ಹಾಕ್ಕೊಂಡು. ಶರೀಫ ಶಿವಯೋಗಿ ಕಣ್ಣು ಕೆಂಪಗ ಮಾಡಿಕೊಂಡು ಶಾಪ ಕೊಟ್ಟಿದ್ದ ಅಂದ್ರೆ ಮಣಿ ಅನ್ನುವಂಥದ್ದ ಸುಟ್ಟು ಬೂದಿಯಾಗಿ ಬಿಡ್ತಾ ಇತ್ತು. ಆದರೆ ಶರೀಫ ಶಿವಯೋಗಿ 1 ತಾಸು ನಿಂತರೂ ಆ ಹೆಣ್ಮಗಳೇನು ಕದಾ ತೆಗಿಲಿಲ್ಲ, 2 ತಾಸು ನಿಂತರೂ ಹೆಣ್ಮಗಳೇನು ಕದಾ ತೆಗಿಲಿಲ್ಲ, 3 ತಾಸು ನಿಂತರೂ ಕದಾ ತೆಗಿಲಿಲ್ಲ. ಅವಾಗ ಶರೀಫ ಶಿವಯೋಗಿ ಹಾಡ್ತಾನಂತ, ಸಂತೋಷದಿಂದ ಹಾಡ್ತಾನ. ಏನು ಹಾಡ್ತಾನ ಅಂದ್ರೆ, ಅಲ್ಲಿ ಒಂದು ಪದ್ಯ ಬರೀತಾನ, ಬಹಳ ಕಿಮ್ಮತ್ತಿನ ಪದ್ಯ. ಏನಂತ ಪದ್ಯ ಬರದ, ಅದು ಯಾವ ಪದ್ಯ ಬರದ ಅಂದ್ರೆ, ಏನು ಕದ ಹಾಕಿದ್ದಳಲ್ಲ ಹೆಣ್ಮಗಳು ಆಕೆಯ ಮೇಲೆ ಒಂದು ಪದ್ಯ ಬರದವ. ಏನು ಪದ್ಯ ಬರದ ಅಂದ್ರೆ,
ಕದವ ಹಾಕಿದಳು ಗಯ್ಯಾಳಿ ಕದವ ಹಾಕಿದಳು ಅಂತ. ಕದವ ಹಾಕಿದಳು ಗಯ್ಯಾಳಿ ಕದವ ಹಾಕಿದಳು. ಬಂದ ಪುಣ್ಯವನ್ನು ಹೊರಗಿಟ್ಟು ಇದ್ದ ಪಾಪವನ್ನು ಒಳಗಿಟ್ಟುಕೊಂಡು ಕದವ ಹಾಕಿದಳು ಗಯ್ಯಾಳಿ ಕದವ ಹಾಕಿದಳು ಅಂತ. ಬಹಳ ದೊಡ್ಡ ಅರ್ಥ ಐತಿ ತಾಯಿ. ಬಂದ ಪುಣ್ಯವನ್ನು ಹೊರಗಿಟ್ಟು ಅಂದ್ರೆ ಯಾರಾದರೂ ಮಹಾತ್ಮರು ಪುಣ್ಯಾತ್ಮರು ಜಂಗಮರು ತಮ್ಮ ಮಣಿ ಮುಂದೆ ಬಂದ್ರೆ ಪುಣ್ಯ ಬಂದಂಗಂಥದ್ದು ಶರೀಫ ಶಿವಯೋಗಿ ಹೇಳುತ್ತಾನೆ. ಈಗ ಜಾತ್ರೆ ನಿಮಿತ್ತವಾಗಿ ಮನೆ ಮನೆಗೆ ತಾತನವರು ಜೋಳಿಗೆ ಬರ್ಬೋದು, ತಾತನವರು ಬರ್ಬೋದು. ಅವರು ನಿಮ್ಮ ಮನಿ ಮುಂದೆ ಬಂದು ನಿಂತರು ಅಂದ್ರೆ ಅದು ಪುಣ್ಯ ಅಂತ. ಹಂಗ ಮನಿ ಮುಂದೆ ಬಂದು ನಿಂತಿರುವಂತಹ ಪುಣ್ಯವನ್ನ ನಗತಾ ಒಳಗೆ ಕರ್ಕೋಬೇಕಂತ, ಸ್ವಾಗತ ಮಾಡಬೇಕಂತ. ಮತ್ತು ಬಂದಾರವ ಅಂತೇಳಿ ಕದ ಹಾಕಿದ್ರೆ ಪುಣ್ಯ ಹೊರಗ ಬಿಟ್ಟು ಪಾಪ ಒಳಗಿಟ್ಕೊಂಡು ಕುಂತಂಗ ಅಂತ. ಪುಣ್ಯ ಹೊರಗ ಬಿಟ್ಟು ಪಾಪವನ್ನ ಒಳಗಿಟ್ಕೊಂಡು ಕುಂತಂಗ ಅಂತ. ಅವಾಗ ಮುಂದೆ ಹೇಳ್ತಾನ, ಇದ್ದ ಪಾಪವನ್ನು ಒಳಗಿಟ್ಟುಕೊಂಡು ಯಾರಾದರೂ ಮಹಾತ್ಮರು ಬಂದರು ತಮ್ಮ ಮನೆಗೆ ಬಂದು ಹಾಗ ಹೋಗೋದಿಲ್ಲ. ನಿಮ್ಮ ಮನೆಯೊಳಗಿರುವಂತಹ ಪಾಪ ಕರ್ಮಗಳನ್ನು ಅವರ ಜೋಳಿಗೆಯೊಳಗೆ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯೊಳಗೆ ಪುಣ್ಯದ ಗಂಟನ್ನು ಇಟ್ಟು ಹೋಗುತ್ತಾರಂತ ಶರೀಫ ಶಿವಯೋಗಿ ಹೇಳುವಂಥ ಮಾತಿದು. ಮಹಾತ್ಮರು ಬಂದು ಭಿಕ್ಷಾಟನೆಯ ಮೂಲಕ ಜೋಳಿಗೆಯ ಮೂಲಕ ಏನು ಮಾಡ್ತಾರ ಅಂದ್ರೆ ನಿಮ್ಮ ಮನೆಗೆ ಬಂದು ಏನು ಮಾಡ್ತಾರ ಅಂದ್ರೆ ಪುಣ್ಯವನ್ನು ನಿಮ್ಮ ಮನೆಯೊಳಗೆ ಬಿಡ್ತಾರೆ. ಅದಕ್ಕೆ ದೊಡ್ಡವರಾಗ್ತಾರ. ಪುಣ್ಯ ನಿಮ್ಮ ಮನೆಯೊಳಗೆ ಬಿಟ್ಟು ನಿಮ್ಮ ಮನೆಯೊಳಗಿರುವಂಥ ಪಾಪವನ್ನು ಅವ್ರು ತೆಗೆದುಕೊಂಡು ಹೋಗುತ್ತಾರಂತ ನೋಡಿ. ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ. ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ, ಖುಷಿಯಿಂದ ನೀಡಿ ಉಣಬೇಕ. ಬಂಗಾರ ಗಿಟ್ಟಗೊಂಡು ಬಡಿವಾರ ನಿನಗ್ಯಾಕ, ಬಂಗಾರ ಗಿಟ್ಟಗೊಂಡು ಬಡಿವಾರ ನಿನಗ್ಯಾಕ, ಬಡವರ ಒಡಲೋಳ್ ಬೆರಿಬೇಕ, ಬಡವರ ಒಡಲೋಳ್ ಬೆರಿಬೇಕ ನನ್ನ ತಾಯಿ, ಬಂಗಾರದ ಗುಣ ನಿನಗ ಬರಬೇಕ, ಬಂಗಾರದ ಗುಣ ನಿನಗ ಬರಬೇಕ. ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ. ಜಿಪುಣತನದಲ್ಲಿ ನಿನ್ನ ದುರಿತ ಕರ್ಮಗಳಕೋ ಧರ್ಮ, ದುರಿತ ಕರ್ಮಗಳಲ್ಲಿ ದುರಿತ ಕರ್ಮಗಳಲ್ಲಿ ಬದುಕು ಪಯಣವು ಬ್ಯಾಡೋ, ಧರ್ಮದ ದಾರಿನಿ ಹಿಡಿಬೇಕೋ, ಧರ್ಮದ ದಾರಿನಿ ಹಿಡಿಬೇಕೋ ನನ್ನ ಗೆಳೆಯ, ಧರ್ಮಕ್ಕ ದಾನ ಕೊಡಬೇಕೋ, ಧರ್ಮಕ್ಕ ದಾನ ಕೊಡಬೇಕೋ. ಶಿವ ಕೊಟ್ಟ ಕಾಲಕ್ಕೆ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ
ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀ ದೇವುನಬೇಕ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಎನಬ್ಯಾಡ ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಎಷ್ಟುಂಡರೆಂದು ಎನಬೇಡ ಎಷ್ಟು ಉಂಡರೆಂದು ಎನಬೇಡ ಇವು ಮೂರು ಮುಟ್ಟ್ಯಾವ ಶಿವನ ಸದರಿಗೆ ಮುಟ್ಟ್ಯಾವ ಶಿವನ ಸದರಿಗೆ ಶಿವ ಕೊಟ್ಟ ಕಾಲಕ್ಕೆ ಉಳ್ದೋ ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀ ದೇವುನಬೇಕ ಜಿಪುಣಾತನದಲ್ಲಿ ನಿಲ್ಲ ಬದುಕು ಪಯಣವು ಬ್ಯಾಡ ಜಿಪುಣಾತನದಲ್ಲಿ ನಿಲ್ಲ ಬದುಕು ಪಯಣವು ಬ್ಯಾಡ ಜಿಪುಣಾತನದಲ್ಲಿ ನಿಲ್ಲ ಬದುಕು ಪಯಣವು ಬ್ಯಾಡ ಧರ್ಮಕ್ಕ ದಾರಿ ನೀಗಿಡಬೇಕ ಧರ್ಮದ ದಾರಿ ನೀ ಹಿಡಿಬೇಕ ನನ್ನ ಗೆಳೆಯ ಧರ್ಮಕ್ಕ ದಾನ ಕೊಡಬೇಕ ಧರ್ಮಕ್ಕ ದಾನ ಕೊಡಬೇಕ ಶಿವ ಕೊಟ್ಟ ಕಾಲಕ್ಕೆ ಉಳ್ದೋ ಹುಟ್ಟಿರಬೇಕ ಹಸಿದು ಬಂದವರ ಕರಿಬೇಕ ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀ ದೇವುನಬೇಕ ಖುಷಿಯಿಂದ ನೀ ದೇವುನಬೇಕ ಖುಷಿಯಿಂದ ನೀ ದೇವುನಬೇಕ ಸಾಂಬ ಜೈ ನಮಃ ಪಾರ್ವತಿ ಶಿವರ ಮಹಾದೇವ ಈ ಪದ್ಯವನ್ನು ಬಹಳ ಸುಂದರವಾಗಿ ಹಾಡಿದರು ಅವರು. ಅಷ್ಟೇ ಸುಂದರವಾಗಿ ತಬಲಾವಾದನದ ಸೇವೆಯನ್ನು ಕೂಡ ಸಲ್ಲಿಸಿದರು. ಇದು ಬಹಳ ಕಿಮ್ಮತ್ತಿನ ಪದ್ಯ. ಲಕ್ಷ ಕೊಟ್ಟು ಕೇಳದವರಿಗೆ ಇದರ ಅರ್ಥ ಆಗಿರುತ್ತ ಅಂತ. ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ ಇಷ್ಟುಂಡರೆಂದೆಣಬೇಡ ಇವು ಮೂರು ಮುಟ್ಟ್ಯಾವ ಶಿವನ ಸದರಿಗೆ ಅಂತ. ನೀನೇನು ಕೊಡ್ತೀಯಲ್ಲ, ಏನು ಇಡ್ತೀಯಲ್ಲ, ಏನು ಒಂದು ತುತ್ತ ಅನ್ನ ಹಾಕ್ತೀಯಲ್ಲ, ಇವು ಅವರಿಗೆ ಮುಟ್ಟಂಗಲ್ಲ, ಅವರ ಮುಖಾಂತರವಾಗಿ ಇವು ಶಿವನಿಗೆ ಮುಟ್ಟ್ಯಾವ ಅಂತ. ಶಿವ ನಿನ್ನನ್ನು ಪರೀಕ್ಷೆಯನ್ನು ಮಾಡೋದಕ್ಕಾಗಿ ಅವರನ್ನು ಕಳಿಸಿರ್ತಾನೆ. ಕಳಿಸ್ದಾಗ ಒಂದಿಷ್ಟು ಕೊಡೋದಾತು, ಒಂದಿಷ್ಟು ಇಡೋದಾತು, ಆಮ್ಯಾಗ ಒಂದಿಷ್ಟು ಉಣಿಸೋದು ಮಾಡಿದೆ ಅಂದ್ರೆ ಇವು ನೇರವಾಗಿ ಶಿವನ ಸದರಿಗೆ ಅಂದ್ರೆ ಶಿವನ ಪಾದಕ್ಕೆ ಮುಟ್ಟಿದಂಗೆ, ಅವನ ಪಾದಕ್ಕೆ ಮುಟ್ಟಿದು ಅಂದ್ರೆ ನಿನ್ನ ಪಾಪ ಕೋಪಗಳೆಲ್ಲ ದೂರವಾಗುತ್ತಾವ. ಅಂತಹ ಸುಂದರವಾಗಿರುವಂತಹ ಪದ್ಯವನ್ನು ಬಹಳ ಸುಂದರವಾಗಿ ಹಾಡಿದ. ಹಂಗೆ ಇಲ್ಲಿ ಹಳ್ಳಿಕೇರಿಯ ಒಳಗಿರುವಂತಹ ಹಿರೇಮಠದ ಅನ್ನದಾನಯ್ಯನವರು ಹೀಗೆ ಸದಾವಕಾಲ ಪರೋಪಕಾರದ ಪುಣ್ಯವನ್ನು ಮಾಡ್ತಾ ಇರುವಂಥ ಸಮಯದೊಳಗೆ ಇನ್ನು ಹಿರಿಯರೊಳಗೆ ಒಂದು ವಿನಂತಿ ಮಾಡಿಕೊಳ್ಳುವಂಥದ್ದು ಏನು ಅಂದ್ರೆ ತೊಟ್ಟಿಲ ಕಾರ್ಯ.
ಇನ್ನು ಚನ್ನಬಸವ ತಾತನವರ ತೊಟ್ಟಿಲ ಕಾರ್ಯ ವರ್ಷ ಮಾಡ್ತಿರಲ್ಲ, ವರ್ಷ ಮಾಡ್ತಾರಿಲ್ಲ? ಐತೆ ಹಿಂಗೆ ವರ್ಷ ಮಾಡ್ತಾರಿಲ್ಲ? ನನ್ನ ಮಾತಾ ಅರ್ಥ ಆಗೋಲ್ಲ ನಿಮ್ಮ ಕನ್ನಡದಾಗ ಮಾತಾಡಕತ್ತೀನಿ ನಾನು. ಮಾಡ್ತಾರಿಲ್ರಿ? ಹಾಂ, ತೊಟ್ಟಿಲ ಕಾರ್ಯ ಯಾರಾದರೂ ಬಂದು ಇಲ್ಲಿ ಹೇಳಬೇಕು. ಅದನ್ನು ನಾಳೆ ಮಾಡೋದು, ನಾಡ್ದು ಮಾಡೋದು, ಅದು ಯಾವಾಗಾದರೂ ಮಾಡಲಿ. ಚನ್ನಬಸವ ತಾತನವರ ಸ್ವಾಮಿಗಳ ಶಿವಾಚಾರ್ಯರ ಒಂದು ತೊಟ್ಟಿಲ ಕಾರ್ಯಕ್ರಮ ಅಂದ್ರೆ ಇದು ಭಾಳ ಸಂಭ್ರಮದಿಂದ ಇರಬೇಕು. ನಿಮ್ಮ ಮನೆಯ ಮಕ್ಕಳ ತೊಟ್ಟಿಲ ಕಾರ್ಯವನ್ನು ಹೇಗೆ ಮಾಡ್ತೀರಿ? ಅವ್ರು ದೊಡ್ಡವರಾದ ಮ್ಯಾಗ ನಿಮ್ಮನ್ನು ನೋಡಿಕೊಳ್ತಾರೋ ಇಲ್ಲೋ ಅನ್ನೋ ಖಾತ್ರಿನೂ ಇರಂಗಿಲ್ಲ, ಆದರೂ ಭಾಳ ಚಂದ ಮಾಡ್ತೀರಲ್ಲ. ಇನ್ನು ಚನ್ನಬಸವ ತಾತನವರ ತೊಟ್ಟಿಲ ಕಾರ್ಯಕ್ರಮವನ್ನು ನೀವು ಮಾಡಿದ್ರಿ ಅಂದ್ರೆ ಕೊನೆಯವರೆಗೂ ಕೂಡ ನಿಮ್ಮ ದೇಹದೊಳಗೆ ಉಸಿರು ಇರುವವರೆಗೂ ಕೂಡ ಚನ್ನಬಸವ ತಾತನವರು ನಿಮಗೆ ನೆರಳಾಗಿ ಸದಾವಕಾಲ ಆಶೀರ್ವಾದವನ್ನು ಮಾಡ್ತಾರ ಅನ್ನುವಂತಹ ಪ್ರಜ್ಞೆ ನಮ್ಮೊಳಗಿರಬೇಕು. ಹಾಗಾಗಿ ಅಂತಹ ಒಂದು ಪುಣ್ಯಮಯವಾಗಿರುವಂತಹ ತೊಟ್ಟಿಲ ಕಾರ್ಯಕ್ರಮ, ಅಂತಹ ತೊಟ್ಟಿಲ ಕಾರ್ಯಕ್ರಮಕ್ಕೆ ಮಕ್ಕಳಾಗದೇ ಇರುವಂಥವ್ರು ಇರ್ತಾರೆ. ಪಾಪ ಹೊಸದಾಗಿ ಮದುವೆಯಾಗಿ ಎಷ್ಟು ವರ್ಷ ಆದರೂ ಕೂಡ ಮಕ್ಕಳಾಗಿರಂಗಿಲ್ಲ. ಹೊಸದಾಗಿ ಮದುವೆ ಆದವ್ರು, ಮಕ್ಕಳ ಅಪೇಕ್ಷೆ ಇದ್ದವ್ರು, ಅಂಥವ್ರು ಯಾರಾದರೂ ಇದ್ರೆ, ಮತ್ತು ಅಂಥವ್ರು ಯಾರಾದರೂ ಇದ್ರೆ ತಾವು ತಿಳಿಸ್ಬೇಕು. ಹಿಂಗೆ ಚನ್ನಬಸವ ತಾತನವರ ತೊಟ್ಟಿಲ ಕಾರ್ಯಕ್ರಮ ಐತಿ. ತೊಟ್ಟಿಲವನ್ನು ಕೊಡಿಸೋದ್ರಿಂದ ವರ್ಷ ತುಂಬೋದ್ರೊಳಗಾಗಿ ಸ್ವತಃ ತಾತನೇ ನಿನ್ನ ಮನೆಯೊಳಗೆ ಹುಟ್ಟಿ ಬಂದು ನಿನ್ನ ಮನೆಯೊಳಗಿರುವಂಥ ದೋಷಗಳನ್ನು ದೂರ ಮಾಡುತ್ತಾನೆ. ಇನ್ನು ತೊಟ್ಟಿಲವನ್ನು ಕೊಡಿಸುವಂಥವರಾಗಿರಬಹುದು, ನಿಮ್ಮ ಶಕ್ತಿ ಅನುಸಾರವಾಗಿ, ಭಕ್ತಿ ಅನುಸಾರವಾಗಿ ಲಿಂಗದ ಕಾಯಿ ಕೊಡಿಸುವಂಥವರಾಗಿರಬಹುದು. ಆ ನಂತರದೊಳಗೆ ಈ ಬೆಳ್ಳಿಯ ಉಡದಾರ ಕೊಡಿಸುವಂಥವರಾಗಿರಬಹುದು, ಹಾಲಗಡಗ ಕೊಡಿಸುವಂಥವರಾಗಿರಬಹುದು, ಮತ್ತು ಬಟ್ಟೆಯನ್ನು ಕೊಡಿಸುವಂಥವರಾಗಿರಬಹುದು ಅನ್ರಿ. ಬಟ್ಟೆಯನ್ನು ಕೊಡಿಸುವಂಥವರಾಗಿರಬಹುದು ಮತ್ತು ಕುಂಚಿಗೆಯನ್ನು ತರುವಂಥವರಾಗಿರಬಹುದು. ತಾಯಂದರಲ್ಲಿ, ಶರಣ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ಅಂದ್ರೆ ವರ್ಷಕ್ಕೆ ಒಂದು ಸಾರಿ ಬರುವಂತಹ ಪುಣ್ಯದ ಕಾರ್ಯಕ್ರಮ. ನಾಡ್ದ ಅಷ್ಟು ಅಂತಹ ಚನ್ನಬಸವ ತಾತನವರ ಒಂದು ಪುಣ್ಯದ ತೊಟ್ಟಿಲ ಕಾರ್ಯಕ್ರಮ ತಾಯಿ, ಅದು ಮಂಗಳವಾರ ಅಂತ ಹಿರಿಯರು ಪೂಜ್ಯರ ಅಪ್ಪಣೆಯನ್ನು ಪಡೆದುಕೊಂಡು ಈಗಾಗಲೇ ಬಂದು ಇಲ್ಲಿ ವಿಷಯವನ್ನು ತಿಳಿಸಿರುವಂಥವರಾಗಿರ್ತಾರೆ. ಹಾಗಾಗಿ ಮಂಗಳವಾರದ ದಿನ ತೊಟ್ಟಿಲ ಕಾರ್ಯಕ್ರಮ ಇರುವುದರಿಂದ ಇಲ್ಲಿವರೆಗೂ ಏನು ಹೇಳಿದ್ನಲ್ಲ, ತೊಟ್ಲಾಗ ಕೊಡಿಸೋರು, ಲಿಂಗದ ಕಾಯಿ ಕೊಡಿಸೋರು, ಹಾಲಗಡಗ ಕೊಡಿಸೋರು, ಆ ನಂತರದೊಳಗೆ ಕುಂಚಿಗೆಯನ್ನು ಕೊಡಿಸುವಂಥವ್ರು, ಮತ್ತು ಕೈಗಡಗ ಅಂತಿರ್ತಾವು ಅದನ್ನು ಕೊಡಿಸುವಂಥವ್ರು ಇರ್ಬೋದು, ಬಟ್ಟೆಯನ್ನು ಕೊಡಿಸುವಂಥವ್ರು ಇರ್ಬೋದು. ಮತ್ತು ಅವ್ರು ತಂದಾರಂತೇಳಿ ನಾವು ತರೋದಲ್ಲ, ನಮಗೂ ತಾತಗೆ ಏನು ಕೊಡಬೇಕು ಅದನ್ನು ಕೊಟ್ಟಾಗ ಮಾತ್ರ ಇದು ಆಗತ್ತೆ.